ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಕನ್ನಡ ಚಾನಲ್ಲು. ಈ ಚಾನಲಲ್ಲಿ ಎಸ್ಪೆಷಲಿ ಹೇಳಬೇಕಾದ್ರೆ ನಾನು ನಿಮಗೆ ಎಲ್ಲ ಥರ ಬ್ಲಾಗಿಂಗ್ ಬಂತು, ಟೂರಿಂಗ್ ಬಂತು, ಮೋಟೋ ಬ್ಲಾಗಿಂಗ್ ಬಂತು, ಟೂರ್ ಪ್ಲ್ಯಾನ್ಸ್ ಬಗ್ಗೆ ಬಂತು, ಮತ್ತು ಎಂಟರ್ಟೈನ್ಮೆಂಟ್ ಬಂತು. ಸಣ್ಣ ಪುಟ್ಟದನ್ನು ಯಾವುದೇ ಆಗಲಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಸಣ್ಣ ಪುಟ್ಟದ ನಿಮಗೆ ತೋರಿಸ್ಬೇಕಾದ್ರೂ ನಿಮಗೆ ತಿಳಿಸ್ಬೇಕಂತ ನಾನೊಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಪ್ರಯತ್ನಕ್ಕೆ ನಮ್ಮದು ಸಪೋರ್ಟ್ ಇರಲಿ. ನೀವು ಚಾನಲ್ಗೆ ಹೊಸದಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗಿಂತ ವಿಡಿಯೋಗಳನ್ನು ಶೇರ್ ಮಾಡ್ಕೊತೀರಿ. ಹೊಸ ವಿಡಿಯೋ ತರ್ತಾ ಇರ್ತೀನಿ ನಿಮ್ಮ ಸಲುವಾಗಿ. ಇವತ್ತಿನ ವಿಡಿಯೋ ಮಾಡೋದನ್ನ ಎಸ್ಪೆಷಲಿ ಇದ್ದ ಕಾರಣ ಏನಂದರೆ, ನಂದು ಬೈಕ್ ಇದ್ದ ಹೋಂಡಾ SP 125 ಅಂತ, ಅದ್ರ ಬಗ್ಗೆ ರಿವ್ಯೂ ಮಾಡಬೇಕಂತ ಅನ್ನಿಸ್ತು. ನಾನು 3 ವರ್ಷ ಆಯಿತು ಇದನ್ನು ಯೂಸ್ ಮಾಡ್ತಾಯಿದ್ದು. ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಏನಿದೆ ನನಗೆ ಎಂದು ಸರಿ ಅನಿಸಿಲ್ಲ. ಅದರ ರೇಟ್ ಏನಿದೆ ಅದು ಯಾವ ಥರ ಬರೋಕೆಂದು ಯೂಸ್ ಆಗ್ತಾಯಿದೆ ನನಗೆ, ಮತ್ತು ಯಾವ್ಯಾವ ಜನಕ್ಕೆ ತೊಗೊಂಡ್ರೆ ಅದು ಯೂಸ್ ಆಗ್ತದೆ, ಯಾರು ತೊಗೊಂಡ್ರೆ ಅದು ಯೂಸ್ ಇಲ್ಲ, ಅದು ಪ್ರತಿಯೊಂದು ಇಲ್ಲಿ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ನಾನು. ವಿಡಿಯೋದ ಕೊನೆ ತನಕ ನೋಡಿ ಅದರ ಬಗ್ಗೆ ಏನಾರ ಇದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಂತ ಕಮೆಂಟ್ ಮಾಡಿರಿ. ಇದು ಹೋಂಡಾ SP 125 ಬಗ್ಗೆ ಒಂದು ಸಣ್ಣ ರಿವ್ಯೂ ಫಸ್ಟ್ ತೋರಿಸ್ತೀವಿ, ಅದು ನೋಡಿ ಆಮೇಲೆ ಅದರ ಸ್ಪೆಸಿಫಿಕೇಷನ್ ಏನೇನು ಬರುತ್ತೆ, ಅದರ ಯೂಸರ್ಸ್ ಏನೇನು ಬರುತ್ತೆ, ಫ್ಯೂಚರ್ಸ್ ಏನೇನು ಬರುತ್ತೆ ಅದೆಲ್ಲ ಹೇಳ್ತೀನಿ. ಕೊನೆಯದಾಗಿ ಅದರ ಮೈಲೇಜ್ ಎಷ್ಟು ಕೊಡುತ್ತೆ ಅದನ್ನೂ ಹೇಳ್ತೀನಿ. ವಿಡಿಯೋದನ್ನು ಕೊನೆಯವರೆಗೂ ನೋಡಿ ವೀಕ್ಷಕರೇ. ಹೋಂಡಾ SP 125 ಇದು ಏನಿದೆ, ಈ ಬೈಕಲ್ಲಿ ಡಿಸ್ಪ್ಲೇಸ್ಮೆಂಟ್ ಐತಲ್ಲ, ನಾವು 125 ಅಂತ CC ತೋರಿಸಿರ್ತಾರೆ. ಆದರೆ ಇದು ನಮಗೆ ಇದು ಪವರ್ ಜನರೇಟ್ ಕೊಡೋದು 123.94 CC ಅಂತ. ಇದರಲ್ಲಿ 4 ಸ್ಟ್ರೋಕ್ ಇಂಜಿನ್ ಬರುತ್ತೆ, 1 ಸಿಂಗಲ್ ಸಿಲಿಂಡರ್ ಇರುತ್ತೆ. ಮತ್ತು ಇದರಲ್ಲಿ ನೋಡಬೇಕಂತೂ ಮ್ಯಾಕ್ಸಿಮಮ್ ಪವರ್ ಏನಿದೆ 10.87 PS ಪವರ್ ಇದೆ. 1500 RPM ಅಲ್ಲಿ ಸಿಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದು 10.9 Nm ಟಾರ್ಕ್ ಬರುತ್ತೆ, 6000 RPM ಅಲ್ಲಿ. ಫ್ರಂಟ್ ಏನಿದೆ ಡಿಸ್ಕ್ ಇದೆ, ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟಲ್ಲಿ. ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಇದಕ್ಕೆ ನೋಡ್ತಿರ್ಬೋದು ನೀವು, ಡ್ರಮ್ ಬ್ರೇಕ್ ಇದೆ. ಇದು ಫ್ಯೂಲ್ ಕೆಪಾಸಿಟಿ ಏನಿದೆ 11.2 ಲೀಟರ್, ಅಂದರೆ 11 ಲೀಟರ್ನು 200 ml ಪೆಟ್ರೋಲ್ ಬರುತ್ತೆ ಇದರಲ್ಲಿ. ಬ್ರೇಕಿಂಗ್ ಸಿಸ್ಟಮ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಅಂದರೆ ಒಂದು ಬ್ರೇಕ್ ಮಾಡಿದರೆ 2 ಬ್ರೇಕ್ ಐತನ ಅಟ್ಯಾಚ್ ಆಗಬೇಕು, 2 ಬ್ರೇಕ್ ಐತೆ ನಿಲ್ಬೇಕು ಅನ್ನೋ ಪ್ಲಾನಲ್ಲಿ ಇದನ್ನು ತಯಾರು ಮಾಡಿರ್ತಾರೆ. ಇದರಲ್ಲಿ ತುಂಬ ಡಿಜಿಟಲ್ ಕನ್ಸೋಲೇಷನ್ ಇದೆ, ಎಲ್ಲ ಡಿಜಿಟಲಲ್ಲಿ ಮಾಡಿದ್ದಾರೆ. ಇದನ್ನು ನೋಡ್ಬೋದು ನೀವು. ನೋಡಿ ಇದರಲ್ಲಿ ಏನು ಬರುತ್ತೆ, ಫ್ಯೂಲ್ ಇಂಡಿಕೇಟರ್ ಬರುತ್ತೆ, ಇದರಲ್ಲಿ ಓಡೋಮೀಟರ್ ಬರುತ್ತೆ, ಒಂದು ಟೈಮಿಂಗ್ ಬರುತ್ತೆ, ಎಷ್ಟು ಗಂಟೆ ಆಗಿದೆ ಅಂತ ತೋರಿಸುತ್ತೆ, ಎಷ್ಟನೇ ಗೇರಲ್ಲಿ ವರ್ಕ್ ಆಗ್ತದೆ ಅದು ತೋರಿಸುತ್ತೆ, ಎಷ್ಟು ಸ್ಪೀಡೋಮೀಟರ್ ಇದೆ ಇದರಲ್ಲಿ. ಮುಂದೆ ಏನು ಬರುತ್ತೆ ನಿಮಗೆ ಇದರಲ್ಲಿ ಅಂದರೆ, ಟ್ರಿಪ್ ಮೀಟರ್ ಬರುತ್ತೆ, ಟ್ರಿಪ್ A ಟ್ರಿಪ್ B ಅಂತ. ಮುಂದೆ 1 ಕಿಲೋಮೀಟರ್ ಎಷ್ಟು ಲೀಟರ್ಗೆ ಎಷ್ಟು ಕಿಲೋಮೀಟರ್ ಐತೆ ಎವರೇಜ್ ಕೊಟ್ಟಿದೆ ಅದು ತೋರಿಸ್ತದೆ ನಿಮಗೆ ಅದರಲ್ಲಿ. ಮುಂದೆ ಹೋದ ಟ್ರಿಪ್ಪಲ್ಲಿ ಎಷ್ಟು ಎವರೇಜ್ ಕೊಟ್ಟಿದೆ ಅದು ತೋರಿಸುತ್ತೆ ನಿಮಗೆ, 56.4 ಅಂತ. ಮುಂದೆ ರೇಂಜ್ ಎಷ್ಟು ಪೆಟ್ರೋಲ್ ಇದೆಯಲ್ಲ ನಿಮ್ಮದು, ಆ ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟರ್ ಇಂದ ಹೋಗ್ಬೋದು ಅಂತ ಅದನ್ನು ತೋರಿಸುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಡಿಜಿಟಲಲ್ಲಿ ವರ್ಕ್ ಆಗೋ ಥರ ಮಾಡಿದ್ದಾರೆ ಅವರು. ಈ ವೆಹಿಕಲ್ ಬಂದು 3+3 ಅಂತ ವಾರಂಟಿಯಲ್ಲಿ ಬರುತ್ತೆ. ಅಂದರೆ 3+3 ಅಂದರೆ 3 ವರ್ಷ ವಾರಂಟಿ, 3 ವರ್ಷ ಗ್ಯಾರಂಟಿ ಅಂತ. ಕಂಪ್ನಿ ಎಷ್ಟು ಮಟ್ಟಿಗೆ ಅದು ಕ್ಲೈಮ್ ಮಾಡುತ್ತೆ ನಮಗೂ ಗೊತ್ತಿಲ್ಲ, ಕೊಡುವಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಲೆಕ್ಟ್ರಿಕಲ್ ಸ್ಟಾರ್ಟರ್ ಬರುತ್ತೆ. ಎಲೆಕ್ಟ್ರಿಕ್ ಸ್ಟಾರ್ಟರ್ ಬಂದು ವಾಪಸ್ ಏನು ಬರುತ್ತೆ, ಕಿಕ್ನು ಬರುತ್ತೆ. ಸ್ವಲ್ಪೂ ಇದೆ, ವಾಪಸ್ ಅಂತ ಮೆನುವಲ್ಲು ಇದೆ, ಕಿಕ್ಕು. ಇದೊಂದು ಚೆನ್ನಾಗಿದೆ ಇದರಲ್ಲಿ. ಇದು ಮುಂದಿನ ಫ್ಲೂಯಿಡ್ ಬಂದು ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಇದು ಪವರ್ ಬ್ರೇಕು ಡಿಸ್ಕ್ ಇದೆಯಲ್ಲ, ಫ್ಯೂಲ್ ಇಂಜೆಕ್ಷನಲ್ಲಿ ವರ್ಕ್ ಆಗುತ್ತೆ. ಇನ್ನು ಗೇರ್ ಬಾಕ್ಸ್ ಟ್ರಾನ್ಸ್ಮಿಷನ್ ಬಂದು 5 ಗೇರ್ ಬಾಕ್ಸ್ ಇದೆ, ಅದೊಂದು ಚೆನ್ನಾಗಿದೆ. 5 ಗೇರ್ ಬರುತ್ತೆ ಇದರಲ್ಲಿ. 5 ಗೇರಲ್ಲಿ ಫಸ್ಟ್ ಮುಂದ್ಗಡೆ ಬಂದು, ಆಮೇಲೆ ಉಳಿದ 4 ಹಿಂದ್ಗಡೆ, ಆ ಥರ ವರ್ಕ್ ಆಗುತ್ತೆ ಇದು. ಮುಂದೆ ಇದೇ ಇದರಲ್ಲಿ ಕಿಕ್ಕಲ್ಲೇ ಏನು ಕೊಟ್ಟಿದ್ದಾರೆ ಅವರು, ಸೆಲ್ಫಲ್ಲೇ ಏನು ಕೊಟ್ಟಿದ್ದಾರೆ, ಇಂಜನ್ ಕಿಲ್ ಈ ಕಡೆ ಕೊಟ್ಟಿದ್ದಾರೆ. ಇಂಜನ್ ಏನಾದ್ರು ಆಫ್ ಮಾಡ್ಬೇಕಾದ್ರೆ, ನಾವು ಗಾಡಿ ಪೈನ ಬಂದ್ ಮಾಡಬೇಕಾದ್ರೆ ಮೇಲ್ಗಡೆ ಹೋದರೆ ಸಾಕು, ಬಂದ್ ಆಗಿಬಿಡುತ್ತೆ ಅದು. ಬೈಕಿನ ವಿಡ್ತ್ ಏನಿದೆ 785 mm ಅಂತ ಇದೆ. ಲೆಂತ್ ಏನಿದೆ 2020 ಅಂತ mm ಇದೆ. ಹೈಟ್ ಬಂದು ಇದ್ರದ್ದು 1103 ಅಂತ mm ಇದೆ.
ಇನ್ನು ಸಡಲ್ ಹೈಟ್ ಅಂದರೆ ಕಾಲಿಟ್ಟು ಫುಟ್ರೆಸ್ ಮೇಲೆ ಏನು ಕಾಲಿಟ್ಟು ಏನಿರ್ತೀವಲ್ಲ 790 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 190 mm ಇದೆ. ಸಾಕು, ಇಷ್ಟಂತೂ ಸಾಕಾಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಇನ್ನು ವೀಲ್ ಬೇಸ್ ಬಂದು 1285 mm ಬರುತ್ತೆ. ಇನ್ನು ಟೋಟಲ್ ಗಾಡಿ ವೇಟ್ ಬಂದು 116 kg ಬರುತ್ತೆ, ಅಂದರೆ 116 kg ಬರುತ್ತೆ. ಇದು ಹೆಡ್ಲೈಟ್ ಬಂದು ಇದು LED ಇಲ್ಲಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ತಿರ್ಬೋದು ನೀವು, ಚೆನ್ನಾಗಿ ವರ್ಕ್ ಆಗ್ತದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅದು ಎಷ್ಟು ಬೆಳಕಿದ್ರು ಕಾಣಿಸ್ತಾ ಇದೆ. ಇನ್ನು ಟೇಲ್ ಲೈಟ್ ಬಂದು ಬಲ್ಬ್ ಬರುತ್ತೆ. ಇದಕ್ಕೆ ಕಂಪ್ನಿ ಟೇಲ್ ಲೈಟಲ್ಲಿ ಬಲ್ಬ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಬಲ್ಬ್ ಸಿಸ್ಟಮ್ ಇದೆ. ಇನ್ನು ಆ ಕಡೆ ಇಂಡಿಕೇಟರ್ ಬಂದು ಹ್ಯಾಲೋಜನ್ ಇಂಡಿಕೇಟರ್ ಇದೆ, ಬಲ್ಬ್ ಸಿಸ್ಟಮ್. ಬೈಕ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಇದ್ರೆ ಬರ್ತದೆ ಅದು. ಹಾಗೇನು ರಫ್ಲಿ ಇಲ್ಲ, ಸೈಲೆಂಟ್ ಆಗಿದೆ, ಸೌಂಡು ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಈ ಬೈಕಿನ ರಿವ್ಯೂ ಆಗಿದೆ. ಗಾಡಿ ಓವರ್ ಆಗಿ ನೋಡೋಕ್ಕಾಗುತ್ತೆ, ಗುಡ್ ಲುಕಿಂಗ್ ಇದೆ, ಚೆನ್ನಾಗಿದೆ ಯೂಸ್ ಮಾಡೋಕ್ಕೂ. ಆರಾಮಾಗಿ ನಾನು 3 ವರ್ಷ ಯೂಸ್ ಮಾಡಿದ್ದೀನಿ, ಯಾವುದೋ ಈ ಥರ ಪ್ರಾಬ್ಲಮ್ ಬಂದಿಲ್ಲ ನನಗದು. ಇನ್ನು ಗಾಡಿ ಐತನ ಲಾಂಗ್ ರೂಟಲ್ಲಿ ಐತನ ಸ್ವಲ್ಪ ತೊಂದರೆ ಆಗ್ಬೋದು. ಡೈಲಿ ಯೂಸಿಗಂತೂ ಡೈಲಿ ಅಪ್ ಆ್ಯಂಡ್ ಡೌನ್ ಐತನ 50 to 60 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು. ಗಾಡಿಯಲ್ಲಿ ಯಾವ ಪ್ರಾಬ್ಲಮ್ ಬರೋಲ್ಲ. ನನಗೆ ಇದರ ಸರ್ವಿಸಿಂಗ್ ಕಾಸ್ಟ್ ಬಂದು ಅಟ್ಲೀಸ್ಟ್ ಒಂದು 2,500 ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸಿಂಗ್ ಮಾಡಿಸ್ತೀನಿ ನಾನು. ಆವಾಗ 1000 ಅಂತ 1200 ಅಷ್ಟೇ ಬರೋದು. ಅದಕ್ಕೆ ಆರಾಮಾಗಿ ಟೆನ್ಷನ್ ತೊಗೋಬೇಡಿ, ಚೆನ್ನಾಗಿದೆ ಬೈಕು, ತೊಗೋಬೋದು. ಲಾಂಗ್ ರೂಟಿಗೆ ಆದರೆ ಎಲ್ಲ ಸ್ವಲ್ಪ ಅದು ತೊಂದರೆ ಆಗ್ಬೋದು. ಆದರೆ ದಿನ ಶಾರ್ಟ್ ಟರ್ನ್ ಇರುತ್ತೆಲ್ಲ ನಿಮ್ಮದು, ಆರಾಮಾಗಿ ಯೂಸ್ ಮಾಡ್ಬೋದು. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಡೈಲಿ ಏನಿಲ್ಲ ಅಂದರೂ 50 ರಿಂದ 60 ಕಿಲೋಮೀಟರ್ ಆರಾಮಾಗಿ ತಿರುಗಾಡ್ಬೋದು, ಯಾವ ಸಮಸ್ಯೆನೂ ಇಲ್ಲ. ಮುಂದೆ ಇದರ ಪ್ರೈಸ್ ಬಂದು ಶೋರೂಮ್ ಪ್ರೈಸ್ ಏನಿದೆ 98,000 ಇದೆ, 98,000. ಮುಂದೆ ಇನ್ನು ಅದರ RTO ಏಜೆನ್ಸಿದು ವಾಪಸ್ ಅದನ್ನು ಇನ್ಸೂರೆನ್ಸು ಎಲ್ಲ ಸೇರಿಸಿ ಏನಾಗಿತ್ತು ನಿಮಗೆ, ನನಗೆ ಆ ಟೈಮಿಗೆ ಏನಾಗಿತ್ತು 2 ವರ್ಷದ ಹಿಂದೆ 1,14,000 ಅಥವಾ 15,000 ಬಿದ್ದಿತ್ತು. ನೋಡಿ ನಿಮ್ಮ ಅದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಲ್ಲಿಂದ ಇಲ್ಲಿಗೆ. ಚೆನ್ನಾಗಿದೆ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಓವರಾಲ್ ಆಗಿ ಇದರ ಮೈಲೇಜ್ ಎಲ್ಲರೂ ಕಾಯ್ತಾ ಇರೋದು ಮೈಲೇಜ್ ಸಲುವಾಗಿ. ಮೈಲೇಜಲ್ಲಿ ಚೆನ್ನಾಗಿದೆ. ಆರಾಮಾಗಿ ನನಗೆ ಸಿಟಿಯಲ್ಲಿ ಓಡಿಸಿದ್ರು 55 ರಿಂದ 60 ಎವರೇಜ್ ಯಾವಾಗಲೂ ಕೊಡುತ್ತದೆ, ಯಾವುದರಲ್ಲಿ ಮೋಸ ಇಲ್ಲ. 60 ನಿಂತ ನಿಮ್ಗೆ ಕೊಡುತ್ತೆ. ಆರಾಮಾಗಿ ತೊಗೊಳ್ಳಿ, ಏನು ಟೆನ್ಷನ್ ತೊಗೋಬೇಡಿ. ನಾನು ಆರಾಮಾಗಿ ಯೂಸ್ ಮಾಡ್ತಿದ್ದೀನಿ. ಲಾಂಗ್ ರೂಟ್ ಹೋದಾಗಂತೂ ಅಲ್ಲಿ ಚೆಕ್ ಮಾಡಿದ್ದೀನಿ ನಾನು, 60 ರಿಂದ 65 ಅಂತ ಆರಾಮಾಗಿ ಬರುತ್ತೆ. ಟೆನ್ಷನ್ ತೊಗೋಬೇಡಿ, ಯಾವುದು ಗಾಡಿಯಲ್ಲಿ ಯಾವ ಪ್ರಾಬ್ಲಮ್ ಬಂದಿಲ್ಲ ಇನ್ನೂವರೆಗೂ. ಆದರೆ ಇಲ್ಲ ಏನು ನಾನು ಚೇಂಜ್ ಮಾಡಿಸಿಲ್ಲ, ಎಲ್ಲ ಕಂಪ್ನಿಯಿಂದನೇ ಬಂದಿದ್ದು. ಚೆನ್ನಾಗಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ, ಟೆನ್ಷನ್ ತೊಗೋಬೇಡಿ. ಗಾಡಿ ಯಾವುದೇ ತೊಗೊಳ್ಳಿ, ಯಾವಾಗಲೂ ಹೆಲ್ಮೆಟ್ ಅಂತೂ ಚೆನ್ನಾಗಿ ಯೂಸ್ ಮಾಡಿ. ನಿಮ್ಮದು ಅಟ್ಲೀಸ್ಟ್ ಗಾಡಿ ಹತ್ತೋಕ್ಕಿಂತ ಮೊದಲು ಹೆಲ್ಮೆಟ್ ಇದ್ರೇ ಹತ್ತಿ, ಗಾಡಿ ಇಲ್ಲಾಂದ್ರೆ ಹತ್ತಬೇಡಿ. ಯಾಕಂದರೆ ನಿಮ್ಮ ಗಾಡಿಗೆ ಇನ್ನೊಂದು ಓನರ್ ಸಿಗ್ಬೋದು, ಆದರೆ ನಿಮ್ಮ ಫ್ಯಾಮಿಲಿಗೆ ನೀವೇ ಓನರ್ ಅನ್ನೋದು ಮರಿಬೇಡಿ. ಆವಾಗಲೂ ಇದನ್ನು ಹೆಲ್ಮೆಟ್ ಯೂಸ್ ಮಾಡ್ಕೊಂಡ್ರೆ ಗಾಡಿ ಯೂಸ್ ಮಾಡಿ. ಎಲ್ಲರೂ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಗಾಡಿ ಯಾವ್ದು ನಿಮ್ಗೆ ಇಷ್ಟ ಆಗಿದೆ ಅದು ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಅಂತ ಕೊರತೆ ಅನಿಸಿದರೆ ಅದು ಕಮೆಂಟ್ ಮಾಡಿ. ಇದು ನನ್ನೊಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮದು ಕನ್ನಡಿಗರನ್ನು ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಒತ್ತಿ. ಎಲ್ಲ ನನ್ನೊಂದು ಹೊಸ ವಿಡಿಯೋಗಳೆಲ್ಲ ನಿಮಗೆ ದಿನ ಬರುತ್ತೆ. ಯಾವ್ಯಾವೆಲ್ಲ ಹೊಸ ಇದು ಜಾಗ ಕೊಡ್ತೀವಿ, ಅದ್ರ ಬಗ್ಗೆ ಎಲ್ಲ ರಿವ್ಯೂ ಮಾಡ್ತೀವಿ. ಎಲ್ಲ ನಿಮಗೆ ಯೂಸ್ ಆಗುತ್ತೆ. ನಮ್ಮನ್ನು ನೀವೇ ಬೆಳೆಸಬೇಕು. ಯಾಕಂದರೆ ನಮ್ಮವ್ರು ನಾವು ಬೆಳೆಸೋದು ಅಷ್ಟೇ ಮುಖ್ಯ, ಬೇರೆ ಯಾರೂ ಬೆಳೆಸೋಕ್ಕಾಗಲ್ಲ. ಇಷ್ಟೊತ್ತಿನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. समझ रहे हो आप? समझ रहे हो?